ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾನು ಇಷ್ಟು ದಿನ ಬರೀ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇವತ್ತಿನ ವ್ಲಾಗ್ಸು ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಒಂದು ಫ್ಯಾಮಿಲಿ ವ್ಲಾಗ್ಸು. ಸೊ ನಾವೆಲ್ಲ ಫ್ಯಾಮಿಲಿಯವರೆಲ್ಲ ಒಂದು ಫಂಕ್ಷನ್ಗೆ ಹೊರಟಿದ್ದೀವಿ. ಮದುವೆ ಇದೆ ನಮ್ಮ ರಿಲೇಟಿವ್ಸಲ್ಲಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಇವರೆಲ್ಲ ಯಾರು, ಇವರೆಲ್ಲ ನನಗೇನಾಗಬೇಕು ಅದನ್ನೆಲ್ಲನೂ ನಾನು ಈ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡ್ದಲೇ ಎಂಡ್ವರೆಗೂ ನೋಡಿ, ನೀವಂತೂ ತುಂಬ ಎಂಜಾಯ್ ಮಾಡ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಇವ್ರು ನಮ್ಮತ್ತೆ, ಹಾಗೇನೆ ನನ್ನ ಹಸ್ಬೆಂಡ್, ಎಲ್ರಿಗೂ ಗೊತ್ತಿರುತ್ತೆ ಅವರು. ಸೊ ಇವ್ರು ನಮ್ಮತ್ತೆ. ನಾನು ಎಲ್ಲಿನೂ ಯಾವ ವ್ಲಾಗಲ್ಲಿ ಇವರು ಬಂದೇ ಇಲ್ಲ, ಇದೇ ಫಸ್ಟ್ ಟೈಮು. ಆ ಕಡೆ ಇರೋರು ನಮ್ಮ ಮಾವ. ಸೊ ಊರಲ್ಲಿ ಫಂಕ್ಷನ್ ಇರೋದ್ರಿಂದ ಎಲ್ಲ ಲಗೇಜ್ಗಳು, ನಾವೊಂದು 2 ಡೇಸ್ಗೆ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಲಗೇಜ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಕಾರ್ಗೆ ಹಾಕ್ತಾ ಇದ್ದಾರೆ. ಇನ್ನು ನಮ್ದಿಯಾ ಒಂದ್ಸಲಿ ಫ್ರಂಟಲ್ಲಿ ಕುತ್ಕೊಳ್ತೀನಿ ಅಂತಾಳೆ, ಒಂದ್ಸಲಿ ಹಿಂದೆ ಅಜ್ಜಿ ಜೊತೆಯಲ್ಲಿ ಕುತ್ಕೊಳ್ತೀನಿ ಅಂತ ಹೇಳ್ತಾಳೆ, ನಮ್ಮ ಜೊತೆಯಲ್ಲಿ ಕುತ್ಕೊಳ್ತೀನಿ ಅಂತಾಳೆ. ಸೊ ಇವಾಗ ಫೈನಲ್ ಆಗಿ ಅವ್ರ ತಾತ ಜೊತೆಯಲ್ಲಿ ಕುತ್ಕೊಳ್ತಾ ಇದ್ದಾಳೆ. ಸೊ ಫಂಕ್ಷನ್ ಇರೋದು ಈವ್ನಿಂಗ್, ರಿಸೆಪ್ಷನ್ ಇರೋದು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಏನಿಲ್ಲ, ಒಂದು 3 ಗಂಟೆಗೆ ನಾವು ಹೊರಟಿದ್ದು ಇಲ್ಲಿಂದ. ಸೊ ಇವ್ರ ಊರಿಗೆ ಹೋಗೋಕ್ಕೆ 2 ಅವರ್ಸ್ ಬೇಕು ಅಷ್ಟೇ. ಯಾಕಂದರೆ ಇವಾಗ ಫ್ಲೈಓವರ್ ಮಾಡಿದ್ದಾರೆ. 2 ಅವರ್ಸಲ್ಲಿ ಊರನ್ನು ಮುಟ್ಬೋದು. 2 ಅವರ್ಸ್ ಬೇಕಾಗಿಲ್ಲ, 1.5 ಅವರಲ್ಲಿ ಊರಿಗೆ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು, ದಿಯಾ ಅವಳ ತಾತ ಹತ್ರ ಕುತ್ಕೊಂಡಿದ್ದಾಳೆ. ಅವಳಿಗೆ ಅವ್ರ ತಾತ ಮತ್ತು ಅಜ್ಜಿ ಅಂದರೆ ತುಂಬಾ ಇಷ್ಟ. ನಾವು ನಮ್ಮ ಕರ್ನಾಟಕ ಸೈಡಲ್ಲೆಲ್ಲ ಅಪ್ಪ ಅವ್ರ ಅಮ್ಮನ ಅಜ್ಜಿ ಅಂತ ಹೇಳ್ತೀವಿ. ಬಟ್ ಇವರು ಆಂಧ್ರ ಸೈಡಲ್ಲೆಲ್ಲ ನಾನಮ್ಮ ಅಂತ ಕರೀತಾರೆ. ಸೊ ಹಾಗಾಗಿ ಅವಳಿಗೆ ಅವ್ರ ನಾನಮ್ಮ ಮತ್ತು ತಾತ ಅಂದರೆ ತುಂಬಾ ಇಷ್ಟ. ಅವ್ರಿಗೂ ಅಷ್ಟೇ. ಇವ್ರ ಫ್ಯಾಮಿಲಿಯಲ್ಲಿ ಯಾರೂ ಹೆಣ್ಣು ಪಾಪು ಇಲ್ಲ. ಸೊ ನಮ್ಮತ್ತೆ ಹರಕೆ ಮಾಡಿಕೊಂಡು ಹುಟ್ಟಿರುವಂತಹ ಮಗು ಇದು ದಿಯಾ. ಸೊ ಹಾಗಾಗಿ ಅವಳಂದರೆ ತುಂಬಾ ಇಷ್ಟ. ಇಲ್ಲಿ ನೋಡ್ತಾ ಇರ್ಬೋದು, ಇವರಿಬ್ರು ಅಷ್ಟೇ ನಮ್ಮ ಅಕ್ಕ ಅವರ ಮಕ್ಕಳು, ನನ್ನ ಹಸ್ಬೆಂಡ್ ಅವರ ಅಣ್ಣ ಅವರ ಮಕ್ಕಳು, ಇಬ್ರು ಗಂಡು ಮಕ್ಕಳು. ಸೊ ಇವನು ದೊಡ್ಡವನು ಬರ್ತಾ ಇಲ್ಲ, ಅವನಿಗೆ ಕ್ಲಾಸಸ್ ಇದೆ ಅಂತ ಅವ್ನು ಬರ್ತಾ ಇಲ್ಲ. ಅವನಂದ್ರೆ ದಿಯಾಗೆ ತುಂಬಾನೇ ಇಷ್ಟ. ಬಟ್ ಇವನು ಚಿಕ್ಕವನು ಬರ್ತಾ ಇದ್ದಾನೆ. ಸೊ ಅವ್ನು ದೊಡ್ಡವನು ಬರ್ತಾ ಇಲ್ಲ ಅಂತೇಳಿ ಅವನಿಗೆ ಮುದ್ದು ಮಾಡಿ, ಅವನಿಗೆ ಬಾಯ್ ಹೇಳಿ, ಅವನಂದ್ರೆ ತುಂಬಾನೇ ಇಷ್ಟ ದಿಯಾಗೆ. ಸೊ ಅವನು ಚಂದು ಅಂತ, ಅವನು ದಿಯಾಗಷ್ಟೇ ಅಲ್ಲ, ನನ್ನ ಹಸ್ಬೆಂಡ್ಗೂ ಅಷ್ಟೇ ಅವನಂದ್ರೆ ತುಂಬಾನೇ ಇಷ್ಟ. ಇವನು ಚಿಕ್ಕವನು ಜೀವನ್ ಅಂತ. ಸೊ ಇವ್ರದೊಂದು ಈ ಥರ ಟೀಮ್ ಇರುತ್ತೆ. ನನ್ನ ಹಸ್ಬೆಂಡ್ ಕೂಡ ಈ ಮಕ್ಳ ಜೊತೆಯಲ್ಲಿ ಸೇರಿಕೊಂಡು ಚಿಕ್ಕ ಮಗು ಆಗ್ತಾರೆ ಅವರು ಕೂಡ. ಅವ್ರಿಗೆ ಮಕ್ಳ ಜೊತೆಲಿ ಎಂಜಾಯ್ ಮಾಡೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ತುಂಬಾನೇ ಇಷ್ಟ ಅವ್ರಿಗೆ. ಇನ್ನು ಇವರು ನಮ್ಮ ಲೈಫಲ್ಲಿ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಅವರ ಅತ್ತಿಗೆ ನನಗೆ ಅಕ್ಕ ಆಗಬೇಕು. ಸೊ ನಾವು ಜೊತೆಯಾಗಿ ಹುಟ್ಟಿಲ್ಲ ಅಂದ್ರೂ ಅದಕ್ಕಿಂತ ಹೆಚ್ಚಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಒಬ್ರಿಗೊಬ್ರು ಅಷ್ಟೇ ಕೇರ್ ಮಾಡ್ತೀವಿ. ಸೊ ನಮ್ಮ ಬಾಂಡಿಂಗ್ ಅಂತೂ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ, ನಾವೆಷ್ಟು ಚೆನ್ನಾಗಿದ್ದೀವಿ ಒಬ್ರಿಗೊಬ್ರು. ಅದು ನಾನು ಹೇಳ್ದಾಗೆ, ನಾವು ಜೊತೆಯಾಗಿ ಹುಟ್ಟಿಲ್ಲ ಅಂದ್ರೂ ಅದಕ್ಕಿಂತ ಹೆಚ್ಚಾಗಿ ಒಬ್ರಿಗೊಬ್ರು ಕೇರ್ ಮಾಡ್ಕೊಳ್ತೀವಿ. ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ಸೊ ಇವರೆಲ್ಲ ನನ್ನ ಲೈಫಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಇವರೆಲ್ಲರ ಸಪೋರ್ಟ್ ಕೂಡ ನನಗೆ ಸಿಕ್ತು. ಅದೇ ನನಗೆ ಒಂದು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಸೊ ನಾವಿನ್ನು ಫಂಕ್ಷನ್ಗೆ ಎಂಟ್ರಿ ಆದಾಗ ಆಲ್ಮೋಸ್ಟ್ ಒಂದು 7 ಆಗಿತ್ತು. ಇನ್ನು ಗಂಡು ಹೆಣ್ಣಿನ ಕಡೆಯವರು ಕೂಡ ಯಾರೂ ಅಷ್ಟು ಜನರು ಬಂದಿರಲಿಲ್ಲ, ನಾವೇ ಫಸ್ಟ್ ಎಂಟ್ರಿ ಆಗಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ಫ್ರೇಮ್ ಮಾಡಿಸಿದ್ರು ವೀಡಿಯೋಸ್ಗೆ, ಫೋಟೋಸ್ಗೆಲ್ಲ, ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರತ್ತೆ ಅಂತ. ಚೆನ್ನಾಗಿತ್ತು. ಇಲ್ಲಿ ಕೂಡ ನಾವು ಜೀವನ್ಗೆ ಮತ್ತು ದಿಯಾಗೆ ಇಬ್ಬರನ್ನು ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆಯೇ ನಾನು ಕೂಡ ಮತ್ತು ನಮ್ಮ ಶಶಿ ಅಕ್ಕ ಅಂತ ಇವ್ರನ್ನೂ ಕೂಡ ನಾವಿಬ್ಬರು ಸೇರಿ ಒಂದು ವೀಡಿಯೋಸ್, ಫೋಟೋಸ್ ಎಲ್ಲ, ಒಂದು ರೀಲ್ಸ್ ಕೂಡ ತೊಗೊಂಡ್ವಿ ಇದರಲ್ಲಿ. ಮದುವೆಯಲ್ಲಿ ಹೆಚ್ಚಾಗಿ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ. ಸೊ ಈ ಥರ ನಾವೊಂದು ಮೂಲೆಯಲ್ಲಿ ಕೂತ್ಕೊಂಡು ಸ್ಮಾಲ್ ಕ್ಲಿಪ್ಸ್ ಎಲ್ಲ ತೊಗೊಳ್ತಾ ಇದ್ವಿ ಅಷ್ಟೇ. ಸೊ ನೀವಿಲ್ಲೊಂದು ನೋಡ್ತಾ ಇರ್ಬೋದು, ಇದೇ ನಮ್ಮ ಫ್ಯಾಮಿಲಿ. ಇದರಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಮತ್ತು ಅವ್ರ ದೊಡ್ಡ ಮಗ ಇಬ್ಬರು ಮಿಸ್ ಆಗಿದ್ದಾರೆ ಅಷ್ಟೇ. ಇನ್ನು ನಾವು ಸ್ಟೇಜ್ ಮೇಲೆಲ್ಲ ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಒಂದೆರಡು ಫೋಟೋಸ್ ತೊಗೊಂಡೆಲ್ಲ ಬಂದ್ವಿ. ಸೊ ಮದುವೆಗೆ ಹೋದ್ಮೇಲೆ, ಮದುವೆಯಲ್ಲಿ ಯಾವುದೇ ಮದುವೆ ಮನೆಯಲ್ಲಿ ಊಟ ಅಂದ್ರೇ ಫೇಮಸ್ ಅಲ್ವಾ. ಸೊ ಮದುವೆಗೆ ಹೋಗಿ ಊಟ ಮಾಡ್ದಲೇ ಬರೋಕ್ಕಾಗತ್ತಾ? ಹಾಗೆಯೇ ನಾವು ಊಟದ ಹಾಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು 3-4 ವೆರೈಟೀಸ್ ಆಫ್ ಪಲ್ಯ ಮಾಡಿದರು, ಬಜ್ಜಿ ಮಾಡಿದರು, ಪಾಯಸ, ಸ್ವೀಟು ಮತ್ತು ರುಮಾಲ್ ರೋಟಿ, ಅದಕ್ಕೆ ಕರ್ರಿ ಮತ್ತು ರೈಸ್, ಸಾಂಬಾರ್, ರಸಮ್. ಓವರಾಲ್ ಆಗಿ ಮದುವೆ ಊಟ ಅಂತೂ ಸೂಪರಾಗಿತ್ತು. ಸೊ ಯಾವುದೇ ಮದುವೆ ಆಗಲಿ, ಜನರು ಆ ಮದುವೆನ ನೆನ್ಪಿಟ್ಕೊಳ್ಳೋದೇ ಊಟದ್ರಿಂದ. ಸೊ ಅವ್ರ ಮದುವೆಲಿ ಊಟ ಚೆನ್ನಾಗಿತ್ತಲ್ವಾ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿಸಿದ್ರು, ಸೊ ಈ ಥರ ನೆನ್ಪಿಟ್ಕೊಳ್ಳೋದು. ಸೊ ಹಾಗೆಯೇ ಈ ಮದುವೆಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು.
ಇನ್ನು ನಮ್ ದಿಯಾ ಅಂತೂ ಆ ವಾದ್ಯ ಸೌಂಡ್‌ಗೆ ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು. ನಾರ್ಮಲ್ ಆಗಿ ಅವಳು ಈ ಟೈಮ್‌ಗೆಲ್ಲ ಮಲ್ಕೋತಾಳೆ. ಬಟ್ ಇವತ್ತು ತುಂಬಾನೇ ಎಚ್ಚರ ಆಗಿ ಆಕ್ಟಿವ್ ಆಗಿದ್ಲು. ಇನ್ನು ಇವರಿಬ್ಬರಿಗೆ ಒಂದು ವಿಡಿಯೋ ಮಾಡೋಣ, ರೀಲ್ಸ್ ತಗೊಳ್ಳೋಣ ಅಂತ ಹೇಳಿ ಈ ಥರ ವಾಕ್ ಮಾಡ್ಕೊಂಡು ಬನ್ನಿ ಅಂತ ಒಂದು 5, 6 ಸಲಿ ಟ್ರೈ ಮಾಡಿದ್ವಿ. ಫೈನಲ್ ಆಗಿ ಒಂದು ವಾಕ್ ಮಾಡಿದ್ರು. ಬಟ್ ಅದು ಫಾಸ್ಟಾಗಿ ನಡ್ಕೊಂಡು ಬಂದಿದ್ದಾರೆ. ಸೊ ಓಕೆ, ಒಂದು ವಿಡಿಯೋ ಆಯಿತು ಅಂತ ಹೇಳಿ ಮತ್ತೆ ಆಚೆ ಕಡೆ ಹೋದ್ವಿ. ಆಚೆ ಕೂಡ ಒಂದು ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟಿವ್ ಆಗಿತ್ತು. ಸೊ ಅಲ್ಲಿ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಇವರಿಬ್ರು ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಫೈನಲ್ ಆಗಿ ನನ್ನ ಹಸ್ಬೆಂಡು ಅವ್ರ ಕೈ ಹಿಡ್ಕೊಂಡು ಆರಾಮಾಗಿ ನಡ್ಕೊ ಬಂದ್ರು. ಕ್ಯಾಶುಯಲ್ ಆಗಿ ಚೆನ್ನಾಗಿರುತ್ತೆ ಇದೊಂದು ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಹೀಗೆ ಆಟ ಆಡಿಸ್ಕೊಂಡು ದಿಯಾಗೆ ಆ ಗ್ಯಾಪಲ್ಲಿ ಊಟ ಕೂಡ ಮಾಡಿಸಿದ್ವಿ. ಯಾಕಂದರೆ ಅವಳು ನಮ್ಮ ಜೊತೆ ಕೂತ್ಕೊಂಡೆಲ್ಲ ಊಟ ಮಾಡಲ್ಲ. ಇನ್ನು ನಾವು ಊರಿಗೆ ಬಂದು ಮಲ್ಕೊಳ್ಳೋಷ್ಟ್ರೊಳಗೆ ನೈಟ್ 11 ಆಗೋಯ್ತು. ಸೊ ನಮಗೆ ಊರಲ್ಲಿ ಕೂಡ ಒಂದು ಸ್ವಂತ ಮನೆ ಇದೆ. ನಮ್ಮ ಮಾವ, ಅತ್ತೆ ಮಾವ ಅವ್ರದ್ದು ಒಂದು ಸ್ವಂತ ಮನೆ ಇದೆ ಊರಲ್ಲಿ ಕೂಡ. ಸೊ ಅಲ್ಲಿಗೆ ಬಂದು ಮಲ್ಕೊಳ್ಳೋಷ್ಟ್ರೊತ್ತಿಗೆ ನೈಟ್ ಆಗೋಯ್ತು. ಸೊ ಅರ್ಲಿ ಮಾರ್ನಿಂಗು ಇಲ್ಲಿ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಒಂದು ಕರು ಇದೆ. ಹಸುದು ಕರು ಎಷ್ಟು ಚೆನ್ನಾಗಿದೆ ಅಂದರೆ ದಿಯಾಗೆ ಅದೆಲ್ಲ ತುಂಬ ಇಷ್ಟ. ಈ ಹಸು ಕರು, ನಾಯಿ, ಬೆಕ್ಕು ಇದೆಲ್ಲ ತುಂಬಾನೇ ಇಷ್ಟ. ಸೊ ಮಾರ್ನಿಂಗ್ ಏನಿಲ್ಲ ಅಂದರೂ ಒಂದು 1 ಅವರ್ ಆ ಕರು ಜೊತೆಯಲ್ಲಿ ಆಟ ಆಡ್ಕೊಂಡಿದ್ಲು. ಅವಳಿಗೆ ತುಂಬ ಇಷ್ಟ ಆಗಿದೆ. ಎಷ್ಟು ಇಷ್ಟ ಆಗಿದೆ ಅಂದರೆ ನಾವು ಊರಿಂದ ಹೊರಟು ಬೆಂಗಳೂರಿಗೆ ಬರುವಾಗಲೂ ಅಷ್ಟೇ ಕರುನ ಎತ್ತು ಕಾರೊಳಗೆ ಹಾಕೊಂಡಿದ್ದೀರಾ? ಡಿಕ್ಕಿಯಲ್ಲಿ ಇದೆಯಾ ಅಂತ ಕೇಳ್ತಾನೆ ಇದ್ಲು. ಇನ್ನು ಮನೆಗೆ ಬಂದ್ರೂ ಸಹ ಡಿಕ್ಕಿ ಓಪನ್ ಮಾಡು, ಎಲ್ಲಿದೆ ಕರು ಎಲ್ಲಿದೆ ಅಂತ ಕೇಳ್ತಾನೆ ಇದ್ಲು. ಅಷ್ಟು ಇಷ್ಟ ಆಗಿದೆ ಅವಳಿಗೆ. ಸೊ ಇನ್ಮುಂದೆ ಈ ಥರ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಮಿಸ್ ಮಾಡ್ದಲೇ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರು ಅಜ್ಜಿ, ನಮ್ಮ ಅತ್ತೆಯವರ ಅಮ್ಮ, ಅಮ್ಮಮ್ಮ ಅಂತ ಕರಿತೀವಿ ನಾವು. ಇವ್ರಿಗೆ ಒಂದು ಮಗುಗಿರೋ ಮನಸ್ಸು ಇವ್ರಿಗೆ ಇರೋದು. ಅಷ್ಟು ಒಳ್ಳೆಯವರು ಇವರು. ಇವ್ರಿಗೇನು ದಿಯಾ ಅಂದರೆ ತುಂಬಾ ಇಷ್ಟ. ಸೊ ಊರಲ್ಲಿ ನಮ್ಮ ಒಂದು ರಿಲೇಟಿವ್ಸ್ ಮನೇಲಿ ಒಂದು ಗೊಂಬೆ ಇತ್ತು ದೊಡ್ಡದು. ಸೊ ಅದನ್ನು ಎತ್ಕೊಳ್ಳೋದೇ ಇವಳಿಗೆ ಕೆಲಸ. ಇವಳಿಗೆ ಗೊಂಬೆಗಳಂದರೆ ತುಂಬಾ ಇಷ್ಟ. ಇನ್ನು ಮಕ್ಕಳಿಗೆ ಆಲ್ಮೋಸ್ಟ್ ಮಕ್ಕಳಿಗೆಲ್ರಿಗೂ ಗೊಂಬೆಗಳಂದ್ರೇ ತುಂಬ ಇಷ್ಟ ಇರುತ್ತೆ. ಸೊ ಇನ್ನೆಲ್ಲೂ ಜಾಸ್ತಿ ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಸೊ ಸಾಕಂತೇಳಿ ನಮಗೆ ಟೈಮ್ ಆಗೋಯಿತು. ಬೆಂಗಳೂರಿಗೆ ವಾಪಸ್ ಹೋಗೋ ಟೈಮು ಅಂತ ಹೇಳಿ ಹೊರಟ್ವಿ. ನೋಡಿ, ದಿಯಾ ಮುಂದೆ ಒಂದು ಸೀಟ್ ಬೆಲ್ಟ್ ಹಾಕಿ ಕೂರಿಸಿದ್ದೀವಿ. ಯಾಕಂದರೆ ಅವಳು ಅಲ್ಲೇ ಕೂತ್ಕೋಬೇಕು ಅಂತ ಹಠ ಮಾಡಿದ್ಲು. ಸೊ ಸೀಟ್ ಬೆಲ್ಟ್ ಹಾಕಿ ಮುಂದೆ ಕೂರಿಸಿದ್ದೀವಿ ಅವಳನ್ನ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.